ಅತ್ಯುದ್ರಿಕ್ತ ವಿದೋಷಸುಖಭಾ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾದ ನಿರೋಧನೀರ್ತಿನಿ ಅಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಹೌದೀಗ ಆಯ್ತು. ಪ್ರಾಣೋ ಚೇತೃ ಪ್ರಾಣ ಮತ್ತು ಶಬ್ದಗಳಿಗೆಲ್ಲ ಅರ್ಥ ಹೇಳಿಬಿಟ್ಟು ಎಲ್ಲವೂ ವಿಷ್ಣುಪರ ಅಂತ ಹೇಳ್ತಾ ಪ್ರತಿಯೊಂದನ್ನು ಕೂಡ ಮುಖ್ಯ ವಿಷಯಗಳು ಅಷ್ಟೇ ಅಲ್ಲ ಅವಾಂತರ ವಿಷಯಗಳು ಭಗವದ್ವಾಚಕವೇ ಆಗಿದೆ ಅಂತೇಳಿ. ಆಮೇಲೆ ಆದಿ ಕಲ್ಪಾದಿ ಹೇತುತ್ವ ದೇವರಿಗೆ ಆದಿ ಅಂತ ಕರೀತಾರೆ. ಇದೆಲ್ಲ ಹೇಗೆ ಉಪಯೋಗ ಬರುತ್ತೆ ನೋಡಿ. ಮಹಾಭಾರತದ ಪ್ರತ್ಯಕ್ಷರ ಪ್ರತಿಪದವು ಕೂಡ ನಾರಾಯಣ ವಾಚಕ ಅಂತ ಹೇಳಿ, ಪರ್ವಗಳ ಹೆಸರು ಕೂಡ ನಾರಾಯಣ ವಾಚಕ. ಆದಿ ಪರ್ವ ಆದಿಗೆ ಅರ್ಥ ಇದೆ ಏನಿದೆ, ಆದಿಹಿ ಕಲ್ಪಾದಿ ಹೇತುತ್ವ, ಕಲ್ಪ ಮೊದಲಾದ ಎಲ್ಲದಕ್ಕೂ ಮೊದಲು ಪರಮಾತ್ಮನೇ ಮಾಡಬೇಕು. ಆದ್ದರಿಂದ ದೇವರಿಗೆ ಆದಿ ಅಂತ ಹೆಸರಿದೆ. ಕ್ರೋಡಾತ್ಮ ಕೇಶವಸ್ವಯಂ, ಅದು ಕ್ರೋಡಾತ್ಮ ವರಾಹ ರೂಪದಲ್ಲಿ ಮಾಡ್ತಾನೆ. ದುಷ್ಟೋಪದ್ರವ ಕರ್ತೃತ್ವ ನರಸಿಂಹ ದೇವರಿಗೆ ಉಪದ್ರವ, ನರಸಿಂಹದೇವರು ಉಪದ್ರವ ಅಂತ ಕರೀತಾರಂತೆ. ಈ ಕಡೆ ನಮ್ಮಲ್ಲಿ ಕಡಿಮೆ, ಈ ಕಡೆ ಮಂಗಳೂರು ಕಡೆಗೆ ಹೋಗ್ಬಿಟ್ರೆ ಬರೀ ಉಪದ್ರವ ಮಾಡ್ತಾರೆ ಅಂತ ಹೇಳ್ತಾರೆ. ಉಪದ್ರವ ಮಾಡ್ತಾರೆ, ಉಪದ್ರವ ಅದ್ರ ತೊಂದರೆ ಅಂತ ಅರ್ಥ. ದೇವರಿಗೆ ಉಪದ್ರವದ ಹೆಸರಿದೆ ಅಂತ ಹೇಳ್ತಾರೆ. ನರಸಿಂಹದೇವರಿಗೆ ತೊಂದರೆ ಉಪದ್ರವ, ಯಾಕೆ ವಿಘ್ನ ಕೊಡ್ತಾ ಇದೆ ಅಂತ ಅರ್ಥ. ಇವರು ಉಪದ್ರವ ಪರಿಹಾರ ಮಾಡ್ತಾರೆ. ನರಸಿಂಹ ಅಖಿಲಾಜ್ಞಾನ ಮತದ್ಧಾಂತ ದಿವಾಕರ. ಅದಕ್ಕೆ ದುಷ್ಟೋಪದ್ರವ ಕರ್ತೃತ್ವ, ಒಳ್ಳೆಯವ್ರಿಗೆ ಉಪದ್ರವ ಕೊಡೋದಿಲ್ಲ. ನರಸಿಂಹದೇವರು ಕಾಣಿಸ್ಕೊಂಡು ಪ್ರಹ್ಲಾದಲ್ಲಿ ಕೊಂದ, ಹಿರಣ್ಯಕಶಿಪುರ ಕೊಂದ, ಯಾರೋ ಕೊಂದೋಗ್ಬಿಟ್ಟ ತಕೋಲಿಲ್ಲ, ಅಪರಾಧ ಹೇಳಿ ಶಿಕ್ಷೆ ಕೊಡ್ತಾರೆ. ಉಳಿದವರಿಗೆ ಉಪದ್ರವ ಪರಿಹಾರ ಮಾಡ್ತಾರೆ. ವಿಶೇಷ ನರಸಿಂಹದೇವರು ವಿಘ್ನ ಪರಿಹಾರ ಮಾಡ್ತಾರೆ, ವಿಘ್ನ ತಂದು ಕೊಡ್ತಾರೆ. ಗಣೇಶರು ವಿಘ್ನಕರ್ತ, ಸೊ ವಿಘ್ನಾಪಹರ್ತ. ಆದ್ದರಿಂದ ದೇವತೆಗಳಿಗೆ ಎಲ್ಲ ಯಾರು ಏನು ಅಪಾಯಿಂಟ್ ಮಾಡೋ ಅಧಿಕಾರ ಇದೆಯೋ ಡಿಸ್ಮಿಸ್ ಮಾಡೋ ಹಕ್ಕು ಇದೆ ಅವರಿಗೆ. ಪರಮಾತ್ಮ ಉಪದ್ರವ ಕರ್ತಾನೂ ಹೌದು, ಉಪದ್ರವ ಪರಿಹರ್ತಾನೂ ಹೌದು. ಅರ್ಥ ಮಾಡ್ಕೋಬೇಕು. ಎಲ್ಲಿ ಎಲ್ಲಿ ಇಲ್ಲೆಲ್ಲಿದೆ ಅದು, ಎಲ್ಲಿ ಅದೇ ಅನುವ್ಯಾಖ್ಯಾನ ಬಂದಾಗ ಹೇಳಿ. ಇಲ್ಲಿ ನೋಡಿ, ದೃಪದ ದುಷ್ಟೋ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟೇ. ಉಪದ್ರವ ದೇವರ ಹೆಸರಿದೆ. ಫಸ್ಟ್ ಪಾಯಿಂಟ್ ಏನು, ಉಪದ್ರವ ಅಂಬೋದು ಕೆಟ್ಟ, ಉಪದ್ರವ ಬರದೇ ಇಲ್ಲಿ ಅಂತ ನಾವು ಕೇಳುತ್ತಾನೆ, ಅದು ವಿಷ್ಣುವಾಚಕ. ಅದನ್ನು ಹೇಳಬೇಕಾಗಿದೆ. ಈಗ ಉಪದ್ರವ ಶಬ್ದ ಕೂಡ ಭಗವಂತನ ಹೇಳ್ತಾ ಇದೆ. ಯಾವ ರೂಪ ಹೇಳ್ತಾ ಇದೆ, ನರಸಿಂಹ ರೂಪ ಹೇಳ್ತಾ ಇದೆ. ಉಪದ್ರವ ಕೊಡೋದಾದ್ರೆ ಪೂಜೆ ಯಾಕೆ ಮಾಡಬೇಕು ಅಂದರೆ, ದುಷ್ಟರಿಗೆ ಉಪದ್ರವ ಕೊಡ್ತಾನೆ, ಒಳ್ಳೆಯ ಶಿಷ್ಟರಿಗೆ ಕೊಡೋದಿಲ್ಲ. ದುಷ್ಟರಿಗೆ ಉಪದ್ರವ ಕೃತ್, ಶಿಷ್ಟರಿಗೆ ಉಪದ್ರವ ಪರಿಹಾರ ಮಾಡೋರು. ಕೃತ್ ಶಬ್ದಕ್ಕೆ ಎರಡು ಅರ್ಥನೂ ಇದೆ. ಮಾಡೋಣ ಅಂತ ಅರ್ಥ ಇದೆ, ಕೃಂತತಿ ಪರಿಹಾರ ಮಾಡೋಣ ಅಂತ ಅರ್ಥ ಇದೆ. ಹುಂಕಾರ ಸಹಿತೆ ವಾಕ್ಯೆ ಪ್ರದ್ಯುಮ್ನಸ್ತು ಸದಾ ಸ್ಥಿತ. ಹುಮ್ ಅಂತ ಹೇಳ್ತಾರಲ್ಲಿ ಪ್ರದ್ಯುಮ್ನ ರೂಪದ ಪರಮಾತ್ಮ ಇದ್ದಾನೆ. ಯಾಕೆ, ಪ್ರದ್ಯುಮ್ನ ಸೃಷ್ಟಿ ಮಾಡ್ತಾನೆ. ಹೂ ಅಂತಷ್ಟೇ ಕೆಲಸ ಶುರುವಾಗುತ್ತೆ. ಸೊ ಪ್ರದ್ಯುಮ್ನ ಸೃಷ್ಟಿಕರದ ರೂಪ ಆದ್ದರಿಂದ ಹೂ ಅನ್ಬೇಕಾದ್ರೆ ಎಲ್ಲ ಆಗಿದೆ. ಅವ್ರು ಹೂ ಅನ್ಬೇಕಷ್ಟೇ. ಇಬ್ಬರು ತೋರಿಸಿ ಆಗಿಬಿಟ್ಟಿದ್ರೆ ಕಾಯ್ತಾ ಕೂತಿರ್ತಾರೆ, ಬೇರೆ ರಿಸಲ್ಟ್ ಇರುತ್ತೆ. ಹೂನೋ ಹೂನೋ ಅಂತೇಳಿ ಮತ್ತೆ ಅಲ್ಲಿ ಅದರ ಎಲ್ಲ ಮಾಡಿದ್ದೆಲ್ಲ ಅಲ್ಲಿ ಉಳಿಯುತ್ತೆ. ಅದಕ್ಕೆ ಪ್ರದ್ಯುಮ್ನ ರೂಪದಿಂದ ಏನು ಮಾಡ್ತಾರೆ, ಸೃಷ್ಟಿಕರ್ತ. ತಂದೆ ತಾಯಿ ಸ್ಮರಣೆ ಮಾಡಬೇಕಾದ್ರೆ ತರ್ಪಣಾದಿಗಳಿಗೆ ಏನು ಹೇಳಬೇಕಲ್ಲಿ, ಪ್ರದ್ಯುಮ್ನಾದಿ ರೂಪ ಹೇಳ್ತೇವೆ ನಾವು. ವಿಶೇಷವಾಗಿ ತಂದೆಗೆ ಉಪಯೋಗಿಸ್ಬೇಕು, ತಾಯಿಗೆ ಉಪಯೋಗಿಸ್ಬೇಕು. ದುಷ್ಟೋಪದ್ರವ ಕರ್ತೃತ್ವ ನರಸಿಂಹ ಉಪದ್ರವ ಇತೀಚ. ಹುಂಕಾರ ಸಹಿತೆ ವಾಕ್ಯೆ. ಅದಕ್ಕೆ ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ, ನಿಮಗೆ ವಿಘ್ನಗಳು ಬರ್ತಾ ಇದೆ, ನರಸಿಂಹದೇವರ ಆರಾಧನೆ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿ. ಇಲ್ಲಿ ದುಷ್ಟ ವಿಘ್ನ ಕೊಡ್ತಾನೆ ಅಂತ ಇಲ್ಲಿ ಹೇಳಿದರು, ಪರಿಹಾರಕ್ಕೆ ಉಪಾಸನೆ ಮಾಡಿ ಅಂತ ಎಲ್ಲಿ ಹೇಳಿದರು. ಮಾಯವಾದ ಕಣದಲ್ಲಿ ಅಪ್ಲೈ ಮಾಡಿಕೊಂಡ್ರು. ಜಯತ್ಯಜೋ ಹೇಳ್ಬೇಕಾದ್ರೆ ನರಸಿಂಹೋ ಕೆಲ ಅಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅಮಿತ ಅಜ್ಞಾನ ಸುಖಶಕ್ತಿ ಪಯೋನಿಹಿ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಲೈ ಮಾಡಿ ತೋರಿಸಿದ್ರು. ಮೊದಲದರಲ್ಲಿ ಅನಿಷ್ಟ ಪರಿಹಾರಕ, ಪೂರ್ವಾರ್ಥದಲ್ಲಿ ಗೊತ್ತಾಯ್ತಾ. ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಪರಿಹಾರ ಮಾಡ್ತಾನೆ, ಇಲ್ಲಿ ಇಷ್ಟ ಪ್ರಾಪ್ತಿ ಮಾಡ್ತಾನೆ. ಅದಕ್ಕೆ ಎರಡು ಅರ್ಥನೂ ಬಂತ. ಉಪದ್ರವ ಶಬ್ದಕ್ಕೆ ಅರ್ಥ ಬಂತು. ಇದು ಅರ್ಥ ಬರೀಬೇಕು, ತೋಣು ಬರೀವಾಗ ಅರ್ಥ ಮಾಡಿ ಸೇರಿಸ್ಬೇಕಿಲ್ಲ, ಮಾಯವಾದ ಕಣ್ಣಗೆ ಸೇರಿಸ್ಬೇಕಾಗ. ಹುಂಕಾರ ಸಹಿತೆ ವಾಕ್ಯೆ ಪ್ರದ್ಯುಮ್ನಸ್ತು ಸದಾ ಸ್ಥಿತ ಆಕಾರಯುಕ್ತೋ ಯುಕ್ತೇ ವಾರಾಹೋ ವಾಸುದೇವ ಪ್ರಸಂಯುತೆ. ಅಲ್ಲಿ ಪ್ರದ್ಯುಮ್ನ, ಇಲ್ಲಿ ಆಕಾರ ಬಂತಲ್ಲ, ಅಲ್ಲಿ ವರಾಹದೇವರು ವಾಸುದೇವ ರೂಪ, ಎರಡೆರಡು ರೂಪಗಳು. ನಾರಾಯಣ ಸ್ತಥೋದ್ಯುಕ್ತೆ ಪ್ರತಿಯುಕ್ತೆ ಅನಿರುದ್ಧಕ. ಯುಕ್ತೆ ನಾರಾಯಣ, ಉದ್ಯುಕ್ತೆ ನಾರಾಯಣ, ವಿಯುಕ್ತೆ ಅನಿರುದ್ಧಕ. ಉದ್ಯುಕ್ತ ಅಂದರೆ ಉದ್ಯುಕ್ತನಾಗೋದು, ವಿಯುಕ್ತ ಅಂದರೆ ಬಿಡುಗಡೆ ಹೊಂದೋದು. ಉಪಯುಕ್ತೆ ಯುಕ್ತ, ಉದ್ಯುಕ್ತ, ಉಪಯುಕ್ತ, ಪ್ರಯುಕ್ತ, ಎಷ್ಟು ಅರ್ಥ ಉಪಯುಕ್ತ, ಅದರೆಲ್ಲ 5 ರೂಪಾಯಿ ಇದೆ. ಮತ್ತೆ ಪ್ರತಿಯೊಂದು ಕೆಲಸ, ಒಂದು ಕೆಲಸ ಆಗಲಿಲ್ಲ
ಸಂಕಷ್ಟ ಪರ್ವತ ಬಿಡಿ ಮಾಡ್ದ, ಕೆಲಸ ಆಯಿತು, ಪ್ರತಿಯೊಂದು ಪರ್ವತ ಮಾಡಿಕೊಟ್ಟ. ಒಂದು ಪ್ರತಿ ಕೆಲಸದಲ್ಲೂ ಏನು ಚಿಂತನೆ ಮಾಡಬೇಕು? 5 ರೂಪಾಯಿ ಚಿಂತನೆ ಮಾಡಬೇಕು. ಪ್ರತಿಯೊಂದು ಕಡೆ ಕೊಡೋದು. ಊಟದಲ್ಲಿ 5 ರೂಪಾಯಿ ಚಿಂತನೆ, ಊಟದಲ್ಲಿ ಹೇಳಿದ್ರೆ ನೀರು ಕುಡಿಬೇಕಾದ್ರೆ 5 ರೂಪಾಯಿ ಚಿಂತನೆ, ಪ್ರತಿಯೊಂದರಲ್ಲೂ 5 ರೂಪಾಯಿ ಚಿಂತನೆ. ಅದಕ್ಕೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಪಂಚವಿಂಶತಿ ತತ್ವತರತಮ ಪಂಚಿಕೆಗಳಂ ಪೆಡ್ದ ಭಾವಿ ವಿರಿಂಚಿ ಏನಿಪ ಆನಂದ ತೀರ್ಥರ ನೆನೆವೆದನುದೇನವು. ಇದೆಲ್ಲ ತೋರಿಸ್ಕೊಟ್ಟಿದ್ದ ಆಚಾರ್ಯರು. ಯಾವುದನ್ನ ಇಲ್ಲೂ ಹೇಳ್ತಾರೆ. ತೈತರಿಯ ಯಾವ್ದಿದು ಹೇಳ್ತೀವಿ, ಚಾಂದೋಗ್ಯ ಎಲ್ಲ ಉಪನಿಷತ್ತು ಎಲ್ಲ ಕಡೆಯೂ ಬರುತ್ತೆ. ಕೆಲವು ವಿಶೇಷ ಬರುತ್ತೆ, ಕಡಿಮೆ ಬರುತ್ತೆ ಅಷ್ಟೇ. ಉಪ್ಪು ಹುಡಿ ಇಲ್ಲದೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಹಾಗೆ ಗೊತ್ತಾಯ್ತಾ? ಎಲ್ಲ ಯಾವುದಕ್ಕೂ ಉಪ್ಪು ಹಾಕಬಾರ್ದು, ಯಾವುದಕ್ಕೂ ಹುಳಿ ಹಾಕಬಾರ್ದು, ಹುಳಿ ಹಿಂಡಬಾರ್ದು. ಇವತ್ತೆ ಅಡಿಗೆ ಅಂದಮೇಲೆ ಅಷ್ಟಿರುತ್ತೆ. ಎಷ್ಟು ವೆರೈಟಿ ಕ್ರಿಯೇಟ್ ಆಗುತ್ತೆ ಅದರೊಳಗೆ. ಬೇಳೆದಿಂದಲೇ ಬಾರಿಯೋದು ಎಲ್ಲ ಕೂಡ. ಹುಡಿ ಸಾರು ಅಷ್ಟೇ. ಎಷ್ಟು ವ್ಯತ್ಯಾಸ ಬಂದಾಗ ಸ್ವಲ್ಪ ಗಟ್ಟಿಯಾದರೆ ಹುಡಿ, ನೀರಾದರೂ ಸಾರು ಅಷ್ಟೇ. ಅಲ್ಲ, ಪುಡಿನೇ ಬೇರೆ ಮಾಡ್ತಾರೆ. ಏನ ಹೇಳಿದ್ದೇನೆ ಅವ್ರ ಪ್ರಶ್ನೆಗೆ ಉತ್ತರ ಅದೇ. ಎಲ್ಲ ಕಡೆ ಎಲ್ಲ ಬರುತ್ತೆ. ಶಾಸ್ತ್ರ ಅಂದ್ರೆ ಆಗಿರಲ್ಲ. ಊಟ ಆದಮೇಲೆ ಮಿನಿಮಮ್ ಇಷ್ಟಿರಬೇಕು, ಹೌದಲ್ಲ? ಇಲ್ಲಿ 4 ರೀತಿ ಇರಲೇಬೇಕು. ಭಕ್ಷ್ಯ ಭೋಜ್ಯ ಲೇಖಪೇ ಆಗಿರ್ಬೇಕಂತ, ಬೇರೆ ದಾರಿನೇ ಇಲ್ಲ. ಆ ವೆರೈಟಿ ಇರೋಬೋದು ಮಾಡೋನ ಕೈಲಿರೋದು. ಎಂಜಾಯ್ ಮಾಡೋದು ಇವ್ರ ಕೈಲಿದೆ, ಅಡುಗೆ ಮಾಡೋದು ಅವ್ರ ಕೈಲಿದೆ, ಎಂಜಾಯ್ ಮಾಡೋದು ಊಟ ಮಾಡೋದು ಕೈಲಿರುತ್ತೆ ಅಷ್ಟೆ. ಉಪಯುಕ್ತೆ ಅಭಾವೇ ಯಾವದೇತೆ ಸ್ಯು ತಾವತ್ತದ್ದೈವತಂ ಸ್ಮೃತಂ. ಇದೆಲ್ಲ ಏನು ಬಂದೆ ಇದೆ ಇಲ್ಲ ಅನ್ನೋದನ್ನು ನೋಡಿಕೊಂಡು ಯಾವ ದೇವತೆ ರೂಪ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ಏವಂ ಸಪ್ತವಿಧಂ ವಿಷ್ಣುಂ ಯಾವ ಉಪಾಸ್ತೆ ಪರಮ್ಯಂ. ಹೀಗೆ 7 ರೀತಿಯಾದ ಪರಮಾತ್ಮ ರೂಪ ಉಪಾಸನೆ ಮಾಡಿದರೆ ಅವನು ಪರಮಾತ್ಮ ಹತ್ರನೇ ಹೋಗ್ತಾನೆ, ಮುಕ್ತನಾಗ್ತಾನೆ. ವಾಂಗ್ನಾಮ ಭಗವಾಂತಶ್ಚ ಭವೇತ್ ಸರ್ವಾರ್ಥ ದೋಹಕೃತ್. ಅವನು ಮಾತಾಡ್ದ ಅಂದರೆ ಕೆಲಸ ಆಯಿತು ಅಂತ ಅರ್ಥ. ಇದೆಲ್ಲ ಗೊತ್ತಿದ್ದವನು ಏನು ಮಾತಾಡಿದ್ರು ನಡೆದೋಗ್ಬಿಡುತ್ತೆ ಅಂತ. ಅವ್ರು ಆಶೀರ್ವಾದ ಮಾಡಿದ್ರೆ ಅನುಗ್ರಹ, ಅಷ್ಟು ಶಕ್ತಿ ಬರುತ್ತವೆ. ಇದೆಲ್ಲ ಏನಿವು? ಒಂದೊಂದು ಸಿದ್ಧಿಗೋಸ್ಕರ ಹೇಳಿದ ಉಪಾಸನೆಗಳಿವೆಲ್ಲ. ಎಲ್ಲ ಸಿದ್ಧಿಗೆ ಒಂದಿದೆ, ಹರಿಸರ್ವತ್ವವೆಲ್ಲ ಇದೆ. ಮೋಕ್ಷಕ್ಕೆ ಕೆಲವು ಅವಾಂತರ ಸಿದ್ಧಿಗಳು ಬೇಕಾದ್ರೆ ಇಂಥ ಉಪಾಸನೆ ಮಾಡಿ ಸಿಗುತ್ತೆ ಅಂತ ಹೇಳಿ. ಕೆಲವರು ಸರ್ಟಿಫಿಕೇಟ್ ಲೆಟ್ರ್ ಕೊಟ್ಟೋದು ಕೆಲಸ ಆಯಿತು ಅಂತಲೇ ಅರ್ಥ. ಕೆಲವರು ಕೊಟ್ಟೋದು ಅಂತ ತೆಗೆದುಕೂಡ ನೋಡೋದಿಲ್ಲ. ಕೆಲವರು ಆಯಿತು ನೋಡೋಣ ಅಂತ ಹೇಳ್ತಾರೆ. ಕೆಲವರು ಅಲ್ಲೇ ಬೈತೆ, ಎಷ್ಟು ನಾಳೆ ಬಂದುಬಿಡಿ ಅಂತ, ಇಮಿಡಿಯೇಟ್ ಅದು ರಿಪೋರ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಅವರು ಹೈಯೆಸ್ಟ್ ಅಥಾರಿಟಿ ಅದು. ಆ ಪೊಸಿಷನ್ ಇದ್ದಾನೀಗ, ಉಳಿದವರಿಗೆ ಬರೋದಿಲ್ಲ ಅದು. ಈ ರೀತಿ ಉಪಾಸನೆ ಮಾಡೋರಿಗೆ ಆ ಶಕ್ತಿ ಬರುತ್ತೆ, ಅನ್ನದ್ದೆಲ್ಲ ನಡೆಯುತ್ತೆ. ಉಕ್ತ, ಯುಕ್ತ, ಆಮೇಲೆ ವಿಯುಕ್ತ, ಸಿಂಪಲ್ ಅದು. ಉಕ್ತ ಹೇಳಿದ್ದು. ಪ್ರಯುಕ್ತ ಅಂದ್ರೇನು? ಪ್ರಯೋಗಿಸಲ್ಪಡೋದು. ಉದ್ಯುಕ್ತ ಅಂದ್ರೇನು? ತಯಾರಾಗೋದು. ವಿಯುಕ್ತ ಅಂದ್ರೆ ಸ್ವಿಚ್ ಆಫ್ ಮಾಡಿದ ವಿಯುಕ್ತ. ಅಷ್ಟಕ್ಕೇನು ಉಪಯೋಗ ಆಯ್ತು? ಈಗ ಸುಮ್ಮನೆ ಆಟೋ ಸ್ವಿಚ್ ಒತ್ತಿರ್ತೀವಿ, ಏನು ಒತ್ತಿದ್ರು ಅಷ್ಟೇ. ಕರೆಂಟ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾನೆ. ಈಗ ಆನ್ ಆಯ್ತು, ಆನ್ ಮಾಡೋ ಅಂದ ಬಂತು, ಆಮೇಲೆ ಆಫ್ ಮಾಡೋ ಅಂತ ಆರಿತು. ಇದೆಲ್ಲ ಏನಿದು? ಕರೆಂಟಿನ ಬಗ್ಗೆ ಸ್ವಿಚ್ಚಿನ ಪರಿಹಾರ ಗೊತ್ತಿದ್ದವ್ರಿಗೆ ಅರ್ಥ ಆಗುತ್ತೆ. ಅದೇ ಪ್ರತಿಯೊಂದು ಮಾತಿಗೂ ಕೂಡ ಮಾತು ಪ್ರಯೋಗ ಹೇಗೆ ಮಾಡಬೇಕು ಗೊತ್ತಾಯ್ತಾ? ಪಾಸಿಟಿವ್ ಆಗಿ ಹೇಳಬೇಕು, ಹೇಗೆ ಹೇಳಬೇಕು, ನೆಗೆಟಿವ್ ಹೇಗೆ ಹೇಳಬೇಕು, ಇನ್ನೇನು ರೆಡಿ ಅನ್ನೋದಕ್ಕೆ ಏನು ಹೇಳಬೇಕು, ಎಲ್ಲ ತಿಳುವಳಿಕೆ ಇದ್ದವ್ರು ಹೇಳಿದರೆ ಆ ಕೆಲಸ ಆಗುತ್ತೆ ಅಂತ ಅರ್ಥ ಆಯ್ತಾ? ಇವತ್ತು ಉದಾಹರಣೆ ಎಲ್ಲ ಇದು ಕೆಟ್ಟ ಪ್ಲಂಬರ್ ಕೆಲಸ ಮಾಡೋದಲ್ಲ. ಇದು ಯಾರು ಮಾಡಬೇಕಿದ್ರೆ ಎಲೆಕ್ಟ್ರಿಷಿಯನ್ ಮಾಡೋದು, ಅದನ್ನು ಪ್ಲಂಬರ್ ಮಾಡಬೇಕು. ಆ ಸಿದ್ಧಿ ಅವನಿಗಿದೆ. ಈಗ ಜ್ಞಾನಿಗಳು ಎಲ್ಲ ಸಿದ್ಧಿ ಇರುತ್ತೆ. ಅದರಿಂದಾಗಿಯೇ ಎಲ್ಲ ವಿದ್ಯೆ ಉಪಾಸನೆ ಮಾಡಿದವರಿಗೆ ಇದೆಲ್ಲ ಮಾಡೋದು 100 ಶಕ್ತಿ ವಾಯುದೇವರಿಗೆ, ಬ್ರಹ್ಮದೇವರಿಗೆ. ಅದಕ್ಕೆ ಅವ್ರು ಪೂರ್ಣ ಏನು ಬೇಕಾದ್ರೂ ಮಾಡ್ತಾರೆ. ಸರ್ವಜ್ಞ ವನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಅಂತ ಬಂತು. ಇದೆಲ್ಲ ಮಧ್ವ ವಿಜಯ ಚೆನ್ನಾಗಿ ಅರ್ಥ ಆಗಲಿಕ್ಕೂ ಬೇಕು. ಗೊತ್ತಾಯ್ತಾ? ಬನ್ನಿ ಅಂತ ಕರೆದ, ಅಲ್ಲೇ ಕೆಲವು ಒಳಗೆ ಬಿಡಬೇಡ, ಅಲ್ಲೇ ಕೆಲಸ ಮುಗಿದೋಯ್ತಾರೆ ಹೊಟ್ಟೆ, ಒಳಗೆ ಬಿಡಬೇಡ, ಅವ್ರನ್ನ ಕಳಿಸ್ಬಿಟ್ಟ. ಕೆಲವರು ಆಯಿತು ಬಂದ, ಕೇಳಿಸ್ಕೊಂಡ, ನೋಡೋಣ ಅಂದಷ್ಟೆ. ಕೇಳಿ ಹೌದಾ ಮೊದಲೇ ಹೇಳಿ ಕೇಳಿಲ್ಲ, ಆಯಿತು ಹೇಳಿಕೊಟ್ಟು. ಎಷ್ಟೋ ಸರಿ ತುಂಬ ಪೆಂಡಿಂಗ್ ಕೆಲಸ ಇರುತ್ತೆ. ಅವಾಗ ಏನು ಮಾಡ್ತಾರೆ ಗೊತ್ತೋ, ಒಮ್ಮೆ ಅದಕ್ಕೆ ನೋಡಿ ಬರ್ತೀವಿ ಅಂತ ಬರ್ತಾರೆ, ನೋಡಿ ಕಂಡು ಬರ್ತೀವಿ ಅಂತ ಬರ್ತಾರೆ. ಅವ್ರು ನೋಡ್ತಾರೆ. ನೋಡಿದಾಗ ಏನೇ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಅವರ ಅಪಿಯರೆನ್ಸು, ಅವರ ಏಜು, ಅದೆಲ್ಲ, ಅವ್ರ ಮುಖಭಾವ ಎಲ್ಲ ಗೊತ್ತಾಗುತ್ತೆ. ಎಷ್ಟೋ ಮೈನಸ್ ಪಾಯಿಂಟ್ ಕ್ಲಿಯರ್ ಆಗೋಗ್ಬಿಡುತ್ತೆ, ಇಲ್ಲರೂ ಆಗೋದಿಲ್ಲ. ಅದಕ್ಕೆ ಕಂಡು ಬರೋದು. ಈಗ ಕಂಡು ಬಂದ ಕೆಲಸ ಆಯ್ತು, ಕಂಡು ಬಂದ ಕೆಲಸ ಇನ್ನು ಆಗೋದೇ ಇಲ್ಲ ಅಂತ ಅರ್ಥ. ಕಂಡು ಇಲ್ಲಿ ಆಯ್ತು ಅಂದ್ರೆ ಆಯ್ತು ಅಂತಾನೆ. ಅದು ದೇವ್ರನ್ನ ಎಲ್ಲರೂ ಕಾಣ್ತಾರೆ. ದುರ್ಯೋಧನ ಕಂಡ ಏನು ಉಪಯೋಗ? ಅದು ಒಂದೇ ಕಡೆ ಸೇಮ್ ಪಿಚ್ಚು, ಒಂದೇ ದಿವಸ ಒಂದೇ ಕಡೆ ಕಾಣ್ತಾರೆ ಇಬ್ಬರು ಕೂಡ, ಅರ್ಜುನ ದುರ್ಯೋಧನ. ಆದರೆ ಅರ್ಜುನ ಸಿಕ್ಕಿದ್ದೇನು, ದುರ್ಯೋಧನ ಸಿಕ್ಕಿದ್ದೆ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಯೋಚನೆ ಮಾಡಬೇಕು. ನಮ್ಮ ಅವಕಾಶ ಇಲ್ಲ ಅಂತ ಅನ್ನೋದು ಮೂರ್ಖತನ. ಇರೋ ಅವಕಾಶ ಉಪಯೋಗಿಸ್ಕೊಳ್ಳೋ ಜಾಣತನ.
ಇವತ್ತೇನಿದೆ ಉಪಯೋಗಿಸಬೇಕು ಅಷ್ಟೇ ಹೊರತು ಹಾಗಿದ್ದರೆ ಹೀಗಿದ್ದರೆ ಕನಸು ಕಂಡ್ರೆ ಏನು ಉಪಯೋಗ ಇಲ್ಲ. ನಮಗೇನು ಬೇಕೋ ಅಂತ ದೇವ್ರು ಕೊಟ್ಟಿದ್ದಾನೆ, ಅದು ಉಪಯೋಗಿಸೋದು ಕೆಲಸ ಮಾಡಬೇಕು. ಮಾಡಿದ ಫೇವರ್ ಮಾಡ್ತಾನೆ. ಅರ್ಥ ಆಯ್ತಾ? ಈಗ ನಾವು ಹೇಳಿದ ಮಾಡ್ತಾನೆ, ಗುಡ್, ಇನ್ನೂ ಕೊಡ್ತಾ ಹೋಗ್ತಾನೆ. ಅದಕ್ಕೆ ನಾವು ನೆಗೆಟಿವ್ ಅಲ್ಲಿ ಕಳ್ಕೊಂಡ್ಬಿಡ್ತಾನೆ ಅಷ್ಟೆ. ಎಲ್ಲ ಬಡಿಸಿ ಕಾಲಕ್ಕೆ ಎದ್ದೋದ್ರೆ ಏನು ಉಪಯೋಗ? ಈಗ ಕೃಷ್ಣಾರ್ಪಣೆ ಮಾಡಬೇಕು ಎದ್ದ ಹೊರಟೋಗ್ಬಿಟ್ಟೆ ಎಲ್ಲಿಗೂ ಕೂಡ. ಆ ಥರ ಆಗಬಾರ್ದು. ವಾಂಗ್ನಾಮ ಭಗವಾಂತಶ್ಚ ಭವೇತ್ ಸರ್ವಾರ್ಥ ದೋಹ ಕೃತ್ಯ. ಸರ್ವಾರ್ಥ ದೋಹ ಕೃತ್ಯ ಎಷ್ಟು ಚೆನ್ನಾಗಿದೆ. ಅವನಿಗೆಲ್ಲ ಸಿಗುತ್ತೆ, ಅವನ ಮಾತಿಗೆ ಎಲ್ಲ ಸಿಗುತ್ತೆ, ಅಷ್ಟು ಸಿದ್ಧಿ ಬರುತ್ತೆ ಅಂತ. ಒಂದೊಂದಕ್ಕೆ ಸಿದ್ಧಿ ಇದ್ದಾಗ ಇಡೀ ಸರ್ವಜ್ಞರಾದ ಆಚಾರ್ಯ ಎಷ್ಟು ಸಿದ್ಧಿ ಇರ್ಬೋದು. ಮಧ್ವಿಜಯ ಆ ಆ್ಯಂಗಲಲ್ಲಿ ನೋಡಬೇಕು. ಅವ್ರು ಏನು ಮಾಡಿದ್ರು ಅದು ವೆರಿ ಕ್ವೈಟ್ ನ್ಯಾಚುರಲ್ ಟು ಹ್ಯೂಮ್ ಅನಿಸ್ಬಿಡುತ್ತೆ. ಒಬ್ಬೊಂದು ಏನ್ರಿ ಮಾಡ್ತಾರೆ ಅಂದರೆ, ಒಬ್ಬ ಸೂರ್ಯ ಏನು ಮಾಡ್ತಾನೆ, ಅಪಿತ್ರಿಲೋಕ್ಯ ಬಹಿರುಲ್ಲ ಸಂಧಿ. ಒಬ್ಬ ಸೂರ್ಯ ಮಾಡ್ತಾರೆ, ಸೂರ್ಯಗಿಂತ ಭಾರಿ ಮೇಲೆ ಇರೋರು ಯಾಕೆ ಮಾಡೋದಿಲ್ಲ? ಮಾಡೇ ಮಾಡಿದರು. ಯಾವ ಕಂಡಿಲ್ಲ ಅಂದರೆ ಉಪಯೋಗಿಸಿದ್ರು. ಅವ್ರೇನು ಮಾಡೋಕ್ಕೆ? ಕರೆಂಟ್ ಇದೆ, ಎಲ್ಲ ಇದೆ. ಹೋಗಿ ಎದ್ದಾಗ ಸೋಮಾರಿತನ ಕೂತ್ಕೊಂಡು ಕತ್ಲಾಗಿ ಕೂತು ಯಾರೇನು ಮಾಡ್ತಾರೆ? ಶಿಚ್ಚ ಕಟ್ಟು ಕೆಲಸ ಮಾಡಬೇಕಾಗಿಲ್ವ? ಪಾರಾಯಣ ಅಂದ್ರೆ ಅಷ್ಟೇ, ಪಾರಾಯಣ ಅಷ್ಟೇ. ಸ್ವಿಚ್ಚು ಅವರೇ ಹಾಕ್ಕೊಳ್ಳಿ ಅಂದರೆ ಯಾವೇನು ಮಾಡ್ತೀರಿ? ಅದಕ್ಕಿಂತ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಇರೋ ಕಂಟ್ರೋಲ್ ಇರುತ್ತೆ. ಅದಿರಲಿ, ನಾಳೆ ದಿವಸ ಮುಂದಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯಥವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಅವ್ರು ಕೇಳಿದ ಮತ್ತೆ ಮರಿಬಾರ್ದು, ಹಾಗೆ ನೆನ್ಪಿಟ್ಕೊಂಡ್ಬಿಟ್ರೆ ಮುಂದೆ ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ಪ್ರತಿ ಅದೇ ಕಾಲಿಡ್ತಿದ್ರೆ ಅದೇ ಮೆಟ್ಲ ಮೇಲೆ ಮುಂದೆ ಹೋಗೋದೇ ಇಲ್ಲ, ಮುಂದಕ್ಕೆ ಹೋಗ್ತಾರೆ.